ಇದು ಹೇಮಗುಡ್ಡದ ಕನಕಾಚಲ ದೇವಾಲಯ. ಈ ದೇವಾಲಯವು ಹಲವಾರು ಮೆಟ್ಟಿಲುಗಳನ್ನು ಒಳಗೊಂಡಿದೆ. ಈ ದೇವಾಲಯವನ್ನು ವಿಜಯನಗರ ಸಾಮ್ರಾಜ್ಯದ ರಾಜರು ಮತ್ತು ಅಲ್ಲಿನ ಸ್ಥಳೀಯ ಜಮೀನ್ದಾರರು ಅಭಿವೃದ್ಧಿಪಡಿಸಿದರು ಎಂದು ಹೇಳಲಾಗುತ್ತದೆ. ಕನಕ ಎಂದರೆ ಬಂಗಾರ, ಅಚಲ ಎಂದರೆ ಬೆಟ್ಟ. ಬಂಗಾರದ ಬೆಟ್ಟದ ದೇವಾಲಯ ಎಂದೇ ಈ ತಾಣ ಪ್ರಸಿದ್ಧಿಯಾಗಿದೆ. ಇದು ದೇವಾಲಯದ ದ್ವಾರ. ದೇವಾಲಯವು ಕಲ್ಲಿನ ಶಿಲ್ಪಕಲೆಯಿಂದ ನಿರ್ಮಾಣವಾಗಿದ್ದು ಅತ್ಯಂತ ಹಳೆಯದಾದಂತಹ ಶೈಲಿಯನ್ನ ಹೊಂದಿದೆ. ದೇವಾಲಯದ ಸುತ್ತಲೂ ಹಸಿರಿನಿಂದ ಕೂಡಿದ ಪರ್ವತವನ್ನ ನಾವು ಕಾಣಬಹುದು. ದೇವಾಲಯವು ವಿಜಯನಗರ ಶೈಲಿಯ ವಾಸ್ತುಶಿಲ್ಪವನ್ನ ಒಳಗೊಂಡಿದೆ. ಅದಲ್ಲದೆ ಗರ್ಭಗೃಹ, ಅಂತರಾಳ, ಸಭಾಮಂಟಪ, ನಂದಿ ಮಂಟಪವನ್ನು ಕೂಡ ಈ ದೇವಾಲಯದಲ್ಲಿ ನಾವು ಕಾಣಬಹುದು. ದೇವಾಲಯದ ಗರ್ಭಗೃಹದ ಮೇಲೆ ದ್ರಾವಿಡ ಮಾದರಿಯ ಶಿಖರವನ್ನ ಕಾಣಬಹುದು. ಇದು ದೇವಾಲಯದ ಗರ್ಭಗುಡಿ. ಇದರ ಒಳಗಡೆ ಇರುವಂತಹ ಮೂರ್ತಿಯನ್ನ ಬೇರೆಡೆಯಿಂದ ತಂದು ಇಡಲಾಗಿದೆ. ದೇವಾಲಯದ ಕಂಬಗಳ ಮೇಲೆ ಹಿಂದೂ ಧಾರ್ಮಿಕ ಶೈಲಿಯ ವಿಶಿಷ್ಟ ಕೆತ್ತನೆಗಳನ್ನು ಕಾಣಬಹುದು. ದೇವಾಲಯದ ಸುತ್ತಲೂ ಕೋಟೆಯ ಅವಶೇಷಗಳನ್ನು ಮತ್ತು ಬೃಹದಾಕಾರದ ಬಂಡೆಗಳನ್ನು ಕಾಣಬಹುದು.